एक अच्छे कोच ನೋಡಿ, ಮೆರವಣಿಗೆಯಲ್ಲಿ ತೆರೆದ ವಾಹನದಲ್ಲಿ ಹೋಗ್ತಾ ಇರುವಂಥ ಹೆಮ್ಮೆಯ ಟೀಮ್ ಇಂಡಿಯಾದ ಆಟಗಾರರು. ಕಪ್ ಅನ್ನೋದು ಇದೆಯಲ್ಲ, ಆ ಕಪ್ಗೋಸ್ಕರ ಎಷ್ಟು ಅವರು ತಪಸ್ಸನ್ನು ಮಾಡಿರ್ತಾರೆ ಗೊತ್ತಾ? ಅದು ಸಾಮಾನ್ಯದ ವಿಚಾರ ಅಲ್ಲ. ನಮ್ಮಂತೆ ನಿಮ್ಮಂತೆ ಅವರು ಹೋಗಿ ಮ್ಯಾಚ್ ಆಡ್ಕೊಂಡು ಗೆದ್ಕೊಂಬೋಣ ಅಂತಲ್ಲ. ವರ್ಷಾನುಗಟ್ಟಲೆ ಅವರು ದೇಹವನ್ನು ದಂಡಿಸಿ ತಾಲೀಮನ್ನು ಮಾಡಿ, ಅಂದರೆ ಪ್ರಾಕ್ಟೀಸನ್ನು ಮಾಡಿ, ಆ ಮೂಲಕ ಅದರಿಂದ ಕಂಡುಕೊಳ್ಳುವಂಥ ಯಶಸ್ಸು, ಇಷ್ಟು ದಿನದ ಆಟಗಾರರ ತಪಸ್ಸಿಗೆ ಸಿಕ್ಕಂತಹ ಒಂದು ಗೆಲುವು, ಆ ತಪಸ್ಸಿಗೆ ಸಿಕ್ಕಂತಹ ಒಂದು ಕಪ್ ಅಂತಂದರೆ ಈಗ ನಮ್ಮ ಭಾರತ ತಂಡದ ಆಟಗಾರರು T20 ವಿಶ್ವಕಪ್ಪನ್ನು ತೊಗೊಂಡು ಬರ್ತಿದ್ದಾರಲ್ಲ, ಅದು ಈ ಗಳಿಗೆಗೋಸ್ಕರ ಅವರೆಷ್ಟು ಶ್ರಮ ಪಡ್ತಾರೆ ಅಂತ. ನಮಗೆ ಈ ಥರ ಎಲ್ಲ ಸಿಗಬೇಕು ಅಂಥೇಳಿ ಅವರು ಆಟವನ್ನು ಆಡೋದಿಲ್ಲ. ನಾವು ಭಾರತಕ್ಕೆ ಕಪ್ಪನ್ನು ತರಲೇಬೇಕು ಅಂತೇಳಿ ನಾನಾಗಲೇ ಹೇಳ್ತಾ ಇದ್ದೆ, ಇದು ಒನ್ ಮ್ಯಾನ್ ಆರ್ಮಿ ಶೋ ಅಲ್ಲ. ಒನ್ ಮ್ಯಾನ್ ಆರ್ಮಿ ಶೋ ಅಲ್ಲ. ಈಗ ನಾವು ರಿಲೇ ನೋಡ್ತೀವಿ. ರಿಲೇ ನೋಡಬೇಕಾದ್ರೆ 4 ಜನ ಪ್ಲೇಯರ್ಸ್ ಇರ್ತಾರೆ. ಒಬ್ಬ ಸ್ಲೋ ಆದರೂ ಕೂಡ ಇನ್ನೊಬ್ಬ ಸ್ಪೀಡಾಗಿ ಓಡಿರ್ತಾನೆ. ಆದರೂ ಕೂಡ ಗೆಲ್ಲಬೇಕು ಅನ್ನೋ ಉತ್ಸಾಹ ಇರುತ್ತೆ. ಆ ಉತ್ಸಾಹ ನಮ್ಮ ಟೀಮ್ ಇಂಡಿಯಾ ಪ್ಲೇಯರ್ಸಲ್ಲಿ ಇತ್ತು. ಈ ಬಾರಿ ಅದ್ಭುತವಾದಂಥ ಆಟ ಆಡಿದ್ರು. ಇನ್ನೊಂದೇನು ಅಂತಂದ್ರೆ, ಇಲ್ಲಿ ಇನ್ನೊಬ್ಬ ಕನ್ನಡಿಗನ ಕೊಡುಗೆಯನ್ನ ನಾವು ಮರೆಯೋ ಹಾಗಿಲ್ಲ. ದ್ರೋಣಾಚಾರ್ಯ ಅಂತಾನೆ ಇವತ್ತು ಬಿಂಬಿಸ್ತಾ ಇದ್ದಾರೆ. ಅವ್ರ ಜೊತೆಗೆ ಇನ್ನೊಬ್ಬ ಕನ್ನಡಿಗನ ಕೊಡುಗೆ ರಾಘವೇಂದ್ರ ಅವರು ತುಂಬಾ ವರ್ಷಗಳಿಂದ ಅವರು ಟೀಮ್ ಇಂಡಿಯಾದಲ್ಲಿದ್ದಾರೆ. ಎಷ್ಟೋ ಜನ ಸಚಿನ್ ತೆಂಡೂಲ್ಕರ್ ಅಂತಹ ಆಟಗಾರರೇ ಅವರ ಕೊಡುಗೆಯನ್ನ ಇವಾಗ್ಲೂ ಕೂಡ ಸ್ಮರಿಸ್ಕೊಳ್ತಾರೆ. ಅವರ ಕೊಡುಗೆಯನ್ನ ಕೂಡ ನಾವು ಮರೆಯೋ ಹಾಗಿಲ್ಲ. ಈ ನಮ್ಮ ತಂಡದ ಆಟಗಾರರು ಕಪ್ಪನ್ನು ಎತ್ತಿದ್ದಾರೆ. ಸಚಿನ್ ತೆಂಡೂಲ್ಕರ್ ಅವರ ಇದ್ದಂಥ ಸಂದರ್ಭದಲ್ಲಿ ವರ್ಲ್ಡ್ ಕಪ್ಪನ್ನು ಗೆದ್ದಾಗ ಆ ಕಪ್ಪನ್ನು ಒಬ್ಬ ಅಭಿಮಾನಿ ಹಿಡ್ಕೊಂಡಿದ್ದ. ಅದೇ ಅಭಿಮಾನಿ ಈ ಬಾರಿ ಕೂಡ ಆ ಕಪ್ಪನ್ನು ಹಿಡ್ಕೊಂಡಿದ್ದ. ಅದು ಹೆಸರು ಬರ್ತಿಲ್ಲ, ಮಕ್ಕಕ್ಕೆಲ್ಲ ಒಂದು ಭಾರತದ ಒಂದು ಧ್ವಜವನ್ನು ಹಾಕಿಕೊಂಡು ಯಾವುದೇ ಒಂದು ಭಾರತದ ಮ್ಯಾಚ್ ಇರಲಿ, ಆ ಮ್ಯಾಚ್ಗೆ ಆ ವ್ಯಕ್ತಿಯಲ್ಲಿ ಇದ್ರೇ ಆ ಮ್ಯಾಚ್ಗೆ ಕಳೆ ಅಂತೇಳಿ ಪ್ರತಿಯೊಂದು ಮ್ಯಾಚಲ್ಲೂ ಕೂಡ ಆ ಅಭಿಮಾನಿ ಅಲ್ಲಿ ಇದ್ದೇ ಇರ್ತಾರೆ. ನೋಡಿ, ರಾಹುಲ್ ದ್ರಾವಿಡ್ ನೋಡಿ ಎಲ್ಲ ಕಪ್ಪನ್ನು ಎತ್ತಿ ಸಂಭ್ರಮಿಸ್ತಾರೆ ಅಂತ ಹೇಳಿ ಆ ವಿಚಾರ. ಅದು ಆತ ಕ್ರಿಕೆಟ್ಗೋಸ್ಕರ ಅವನ ಜೀವನವನ್ನು ಮುಡಿಪಾಗಿ ಇಟ್ಟಿದ್ದಾನೆಂದ್ರೂ ಕೂಡ ತಪ್ಪಾಗೋದಿಲ್ಲ. ಸಚಿನ್ ತೆಂಡೂಲ್ಕರ್ ಎಲ್ಲೇ ಮ್ಯಾಚ್ ಆಡೋದಕ್ಕೆ ಹೋದ್ರೂ ಕೂಡ ಆ ವ್ಯಕ್ತಿ ಅಲ್ಲಿ ಇರ್ತಾ ಇದ್ರು, ಆ ಅಭಿಮಾನಿ ಅಲ್ಲಿ ಇರ್ತಾ ಇದ್ರು. ಸಚಿನ್ ನಿವೃತ್ತಿ ತಗೊಂಡ್ರು ಅಂತ ಹೇಳಿ ನಾನು ಸಚಿನ್ ಅಭಿಮಾನಿ, ನಾನಿನ್ ಗ್ರೌಂಡಿಗೆ ಹೋಗಲ್ಲ ಅಂಥೇಳಿ ಅವ್ರು ಹೋಗೋದನ್ನು ಬಿಟ್ಟಿಲ್ಲ. ನಾನು ಇರೋ ತನಕನೂ ಕೂಡ ಟೀಮ್ ಇಂಡಿಯಾಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂಥೇಳಿ ಇವತ್ತಿಗೂ ಕೂಡ ಟೀಮ್ ಇಂಡಿಯಾದ ಯಾವುದೇ ಮ್ಯಾಚ್ ಇರಲಿ ಅಲ್ಲಿಗೆ ಹೋಗಿ ಟೀಮ್ ಇಂಡಿಯಾಗೆ ಚೀರ್ ಅಪ್ ಮಾಡ್ತಾರೆ. ಎಷ್ಟೋ ಟೂರ್ನಿಮೆಂಟ್ಗಳಿಗೆ ಸಚಿನ್ ತೆಂಡೂಲ್ಕರ್ ಟಿಕೆಟ್ ಬುಕ್ ಮಾಡಿಸಿದ್ದು ಉಂಟು. ಅವ್ರಿಗೆ ಸಚಿನ್ ತೆಂಡೂಲ್ಕರ್ ಬುಕ್ ಮಾಡಿಸಿ ಅವ್ರನ್ನ ಆ ಸ್ಟೇಡಿಯಂಲ್ಲಿ ಆತನ ಹಿರಿದನ್ನ ಅವ್ರು ಗಮನಿಸ್ತಾ ಇದ್ರು. BCCI ಕಡೆಯಿಂದಲೂ ಕೂಡ ಆ ಅಭಿಮಾನಿಗೆ ಟಿಕೆಟ್ ಹೋಗುತ್ತೆ, ಜೊತೆಗೆ ಅವ್ರಿಗೆ ಇಲ್ಲಿಂದ ಪ್ರಯಾಣ ಮಾಡುವುದಕ್ಕೂ ಕೂಡ ಸಹಾಯ ಮಾಡಿ. ಇಲ್ಲಿ ಹಾರ್ದಿಕ್ ಪಾಂಡ್ಯ ಇದ್ದಾರೆ. ಎಲ್ಲರೂ ಕೂಡ ಇವತ್ತು ಸೂರ್ಯಕುಮಾರ್ನ ನೆನಪಿಸ್ಕೊಳ್ತಿದ್ದಾರೆ. ಆದರೆ ಆ ಒಂದು ಸಂದರ್ಭದಲ್ಲಿ ಫುಲ್ ಟಾಸ್ ಬಾಲನ್ನು ಹಾಕಿದಾಗ ಅದು ಒಂದು ರೀತಿಯಲ್ಲಿ ಗಾಳಿನಲ್ಲಿ ಹೋಗುತ್ತೆ, ಕ್ಯಾಚ್ ಹಿಡೋದಕ್ಕೆ ಈಸಿ ಆಗುತ್ತೆ ಅಂತೇಳಿ ಒಂದು ಪ್ಲಾನನ್ನು ಮಾಡಿ, ಗೇಮ್ ಪ್ಲಾನನ್ನು ಮಾಡಿ, ಎಲ್ಲರನ್ನೂ ಕೂಡ ಬೌಂಡ್ರಿ ಲೈನಲ್ಲಿ ನಿಲ್ಲಿಸುವಂಥ ಕೆಲಸವನ್ನು ಮಾಡಿ ಫುಲ್ ಟಾಸ್ ಸ್ಲೋ ಬಾಲನ್ನು ಮಾಡ್ತಾರೆ. ಆದರೆ ಸೂರ್ಯಕುಮಾರ್ ಯಾದವ್ ಅದ್ಭುತವಾಗಿ ಕ್ಯಾಚನ್ನು ಹಿಡ್ತಾರೆ. ಸೂರ್ಯಕುಮಾರ್ ಯಾದವ್ ಹೆಸರು ತುಂಬ ಕೇಳಿ ಬರ್ತಾ ಇದೆ. ಒಂದ್ಸಲ ನೆನ್ಪು ಮಾಡ್ಕೊಳ್ಳಿ, ನೀವು ಫುಲ್ ಮ್ಯಾಚ್ ನೋಡ್ತಾ ಇದ್ರಿ, ಅದೇನಾದ್ರೂ 6 ಹೋಗಿದ್ರೆ ಏನಾಗ್ತಿತ್ತು? ಭಾರತನೇ ಗೆಲ್ತಾ ಇತ್ತು. ಯಾಕಂದರೆ ರನ್ ಅಷ್ಟಿತ್ತು ನಮ್ಮ ಹತ್ರ. ಅಂದರೆ ಅಷ್ಟು ರನ್ ರೇಟ್ ಅಲ್ಲಿ ನಾವು ಗಮನಿಸ್ತಾ ಇದ್ವಲ್ಲ. ಬಾಲ್ ಟು ಬಾಲ್ ನಾವು ವಾಚ್ ಮಾಡಬೇಕಾದ್ರೆ ಎಲ್ಲೋ ಒಂದು ಕಡೆ ವಿಶ್ವಾಸ ಇತ್ತು, ಇನ್ನೊಂದು 1 ರನ್ನಿಂದ ಗೆಲ್ಲುವ